ಬಿಗ್ ಬಾಸ್ ಸೀಸನ್ 12ರ ಅದ್ದೂರಿ ಫಿನಾಲೆಗೆ ಕೌಂಟ್ ಡೌನ್ 6 ಫೈನಲಿಸ್ಟ್ಗಳಲ್ಲಿ ಯಾರಾಗ್ತಾರೆ ವಿನ್ನರ್. ಇವತ್ತು ಸಂಜೆ ಸುದೀಪ್ ಯಾರ ಕೈ ಎತ್ತಾರೆ ಅನ್ನೋದೇ ಕುತೂಹಲ. ಬಿಡದಿಯ ಜಾಲಿವುಡ್ ಮುಂಭಾಗ ಗಿಲ್ಲಿ ಅಭಿಮಾನಿಗಳ ಕ್ರೇಜ್. ರಾರಾಜಿಸಿದ ಗಿಲ್ಲಿ ಕಾವ್ಯ ಫ್ಲೆಕ್ಸ್, ಅಭಿಮಾನಿಗಳ ಜೈಕಾರ, ಬ್ಯಾರಿಕೇಡ್ ಅಳವಡಿಕೆ, ಭದ್ರತೆಗಾಗಿ ಪೊಲೀಸರ ನಿಯೋಜನೆ. ರಾಜ್ಯಾದ್ಯಂತ ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿಯದ್ದೇ ಕ್ರೇಜ್. ಗಿಲ್ಲಿ ನಟ ಗೆಲುವಿಗಾಗಿ ಕಾತರದಿಂದ ಕಾಯ್ತಾ ಇರೋ ಫ್ಯಾನ್ಸ್. ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಅಭಿಮಾನಿಗಳಿಂದ ಅನ್ನ ಸಂತರ್ಪಣೆ. ಬಿಗ್ ಬಾಸ್ ಸೀಸನ್ 12ರ ಮುಕ್ತಾಯದ ಬಗ್ಗೆ ಕಿಚ್ಚ ಟ್ವೀಟ್. ಇವತ್ತು ಸೂರ್ಯಾಸ್ತದ ವೇಳೆಗೆ BBK12 ಮುಕ್ತಾಯ. ಅದ್ಭುತ ಅಸಾಧಾರಣ ಪ್ರಯಾಣ. ಪ್ರತಿಯೊಬ್ಬ ವೀಕ್ಷಕರಿಗೆ, ಸ್ಪರ್ಧಿಗಳಿಗೆ, ವಿಜೇತರಿಗೆ, ತಾಂತ್ರಿಕ ತಂಡಕ್ಕೆ ಅಭಿನಂದನೆ. ನೀವೆಲ್ಲರೂ ಇಲ್ಲದೆ BBK ಇಲ್ಲ ಎಂದ ಸುದೀಪ್. ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಶಿವಲಿಂಗ ಪತ್ತೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಶಿವಲಿಂಗ ಪ್ರತ್ಯಕ್ಷ. ಹಳೆಯ ಕಾಲದ ಶಿವಲಿಂಗವನ್ನ ಕುತೂಹಲದಿಂದ ನೋಡ್ತಾ ಇರೋ ಜನ. ಉತ್ಖನನ ವೇಳೆ ಕಟ್ಟಡ ತೆರವು ಮಾಡುವಾಗ ಕಾಣಿಸಿದ ಹಾವು. 45 ವರ್ಷದ ಹಿಂದೆ ಜಾತ್ರೆ ವೇಳೆ ಪ್ರತ್ಯಕ್ಷವಾಗಿದ್ದ ಕಾಳಿಂಗ ಸರ್ಪ. ನಿಧಿ ರಕ್ಷಣೆ ಮಾಡುವ ಕಾವಲುಗಾರ ಅಂತಿರೋ ಸ್ಥಳೀಯರು. ಬಂಧಿತ 3 ಗನ್ಮ್ಯಾನ್ಗಳಿಂದ ಮಾಹಿತಿ ಕಲೆ ಹಾಕ್ತಾ ಇರೋ ಸಿಐಡಿ. ರಾಜಶೇಖರ್ ಗುರಿಯಾಗಿಸಿ ಫೈರಿಂಗ್ ಮಾಡಿಲ್ಲ ಅಂತ ಬಂಧಿತರ ಹೇಳಿಕೆ. ಗನ್ಮ್ಯಾನ್ ಹೇಳಿಕೆ ಆಧರಿಸಿ ಗನ್ ಲೈಸೆನ್ಸ್ ಕುರಿತು ಜಮ್ಮು ಕಾಶ್ಮೀರಕ್ಕೆ ವರದಿ ಕಳುಹಿಸಿದ ಸಿಐಡಿ. ಶಾಸಕ ಜನಾರ್ದನ ರೆಡ್ಡಿ ನಿವಾಸಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆ. ಡಿಸಿಎಂ ಡಿಕೆಶಿ ವಿರುದ್ಧ ಏಕವಚನ ಬಳಸಿದ್ದಕ್ಕೆ ಆಕ್ರೋಶ. ಬೆಂಗಳೂರಿನ ರೇಸ್ ಕೋರ್ಸ್ ಸಮೀಪದ ಮನೆಗೆ ಮುತ್ತಿಗೆಗೆ ಯತ್ನ, ಪೊಲೀಸರ ವಶಕ್ಕೆ. ಸಿದ್ದರಾಮಯ್ಯ ಪರ ಮತ್ತೊಂದು ಅಹಿಂದ ಸಮಾವೇಶ. ಇದೇ 25ರಂದು ಮೈಸೂರಿನಲ್ಲಿ ಸಿದ್ದರಾಮೋತ್ಸವ 2.0. ತವರು ಜಿಲ್ಲೆಯಲ್ಲೇ ಸಿಎಂ ಪರ ಬಲ ಪ್ರದರ್ಶನಕ್ಕೆ ಆಪ್ತರ ರಣತಂತ್ರ. ರಾಜ್ಯ ರಾಜಕೀಯಕ್ಕೆ ಬರೋ ಬಗ್ಗೆ ಖುದ್ದು ಕುಮಾರಸ್ವಾಮಿ ಹೇಳಿಕೆ. ಎಚ್ಡಿಕೆ ಹೇಳಿಕೆ ಬೆನ್ನಲ್ಲೇ 2028ರ ವಿಧಾನಸಭಾ ಚುನಾವಣೆ ಬಗ್ಗೆ ದಳಪತಿಗಳು ಮತ್ತಷ್ಟು ಅಲರ್ಟ್. 2ನೇ ಹಂತದ ಜನರೊಂದಿಗೆ ಜನತಾದಳ ಪ್ರವಾಸಕ್ಕೆ ರೆಡಿಯಾಗ್ತಿದ್ದಾರೆ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ. ಪೌರಾಯುಕ್ತಿಗೆ ಕಾಂಗ್ರೆಸ್ ಮುಖಂಡನ ಬೆದರಿಕೆ ಕೇಸ್. ಬೇಲ್ ಅರ್ಜಿಯನ್ನ ಜನವರಿ 22ಕ್ಕೆ ಮುಂದೂಡಿದ ಚಿಂತಾಮಣಿ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್. ಬಂಧನ ಭೀತಿ ಹಿನ್ನೆಲೆ ಇನ್ನೂ ತಲೆಮರೆಸಿಕೊಂಡಿರುವ ರಾಜೀವ್ ಗೌಡ. ಶಬರಿಮಲೆ ಯಾತ್ರಿಕರ ಮೇಲೆ ಹಲ್ಲೆಯಿಂದ ಹೊತ್ತಿದ ಕಿಚ್ಚು. ಆನೇಕಲ್ನಲ್ಲಿ ತಮಿಳುನಾಡು ವಾಹನಗಳನ್ನ ತಡೆದ ಕನ್ನಡ ಪರ ಹೋರಾಟಗಾರರು. ನೀವು ಕನ್ನಡ ಬಾವುಟ ತೆಗೆಸಿದ್ರೆ ನಾವು ತಮಿಳು ಬಾವುಟ ತೆಗೆಸ್ತೀವಿ ಅಂತ ಹೇಳಿ ಧ್ವಜ ತೆರವು ಮಾಡಿಸಿ ಪ್ರತಿ ಸವಾಲು. ಊರಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ. ಸಾರಾಯಿ ಮಾತ್ರ ಭರಪೂರ. ಬೆಳಗಾವಿಯ ಹಿರೇಕುಂಬಿ ಗ್ರಾಮದಲ್ಲಿ ಅಕ್ರಮ ಮದ್ಯಕ್ಕಿಲ್ಲ ಕಡಿವಾಣ. ಬೈಕ್ನಲ್ಲಿ ಓಡಾಡಿಕೊಂಡು ಎಣ್ಣೆ ಸೇಲ್. ದಂಧೆ ಬಗ್ಗೆ ಗೊತ್ತಿದ್ದು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಆಕ್ರೋಶ. ತಡರಾತ್ರಿ ಹೊತ್ತಿ ಉರಿದ ಬೆಂಕಿ. ಡಬ್ಬ ಅಂಗಡಿ ಸುಟ್ಟು ಭಸ್ಮ. ಧಾರವಾಡದ ವಿದ್ಯಾಗಿರಿ JSS ಕಾಲೇಜು ಬಳಿ ಘಟನೆ. ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಬೆಂಗಳೂರಲ್ಲಿ CL7 ಲೈಸೆನ್ಸ್ ನೀಡೋಕೆ 25 ಲಕ್ಷ ರೂಪಾಯಿ ಲಂಚ ಪಡಿತಾ ಇದ್ದ ಅಬಕಾರಿ ಅಧಿಕಾರಿ. ಲೋಕಾಯುಕ್ತ ಬಲೆಗೆ ಬಿದ್ದ ಉಪ ಆಯುಕ್ತ, ಇನ್ನಿಬ್ಬರು ಸಿಬ್ಬಂದಿ. ಕ್ಲಬ್ ಲೈಸೆನ್ಸ್ ಕೊಡೋಕೆ ಲಕ್ಷ್ಮೀನಾರಾಯಣನವರಿಂದ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲಾಕ್. KCA ಹೊಸ ಸಮಿತಿ ಕಂಡೀಷನ್ಸ್ನ ಪೂರೈಸ್ತೀವಿ ಅಂತ ಹೇಳಿದೆ. ಮಾರ್ಚ್ನಲ್ಲಿ IPLಗೆ ಮೊದಲೇ ಷರತ್ತುಗಳನ್ನ ಪೂರೈಸಬೇಕು. RCB ಪಂದ್ಯಗಳನ್ನ ಚಿನ್ನಸ್ವಾಮಿಯಲ್ಲಿ ನಡೆಸೋಕೆ ಷರತ್ತು ಬದ್ಧ ಅನುಮತಿ ನೀಡಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಮಾಹಿತಿ. ಕೊಪ್ಪಳದಲ್ಲಿ ಗವಿಮಠ ಅಜ್ಜನ ಜಾತ್ರಾ ಮಹೋತ್ಸವಕ್ಕೆ ಇವತ್ತು ತೆರೆ. ಭಕ್ತರಿಗೆ ಮಹಾದಾಸೋಹ ಮಂಟಪದಲ್ಲಿ ಪ್ರಸಾದದ ವ್ಯವಸ್ಥೆ. ಗೋಧಿ ಹುಗ್ಗಿ, ಅನ್ನ, ಸಾಂಬಾರು, ಬದನೆಕಾಯಿ ಪಲ್ಯ ಪ್ರಸಾದ.
ಉಡುಪಿ ಕೃಷ್ಣ ಮಠದಲ್ಲಿ ಶಿರೂರು ಪರ್ಯಾಯ ಮಹೋತ್ಸವ ಸಂಭ್ರಮ. ಸರ್ವಜ್ಞ ಪೀಠಾರೋಹಣ ಮಾಡಿದ ಶ್ರೀ ವೇದವರ್ಧನ ತೀರ್ಥರು. ಜೋಡುಕಟ್ಟೆಯಿಂದ ಕೃಷ್ಣ ಮಠದವರೆಗೂ ಮೆರವಣಿಗೆ. ಮುಂದಿನ 2 ವರ್ಷ ಕೃಷ್ಣನ ಪೂಜಾಧಿಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.